Hi guys, this is Manjunath from Lab in Kannada. ಸೊ ಏನು ನೋಡ್ತಾ ಇದ್ದೀರಾ, ಪ್ರಿವಿಯಸ್ ವೀಡಿಯೋದಲ್ಲಿ ನಾವು ಪ್ರೋಟೀನ್ ಬಯೋಸಿಂಥಸಿಸ್ ನೋಡಿದ್ವಿ. ಅದ್ರ ಪ್ರಿವಿಯಸ್ ವೀಡಿಯೋದಲ್ಲಿ ಜೆನೆಟಿಕ್ ಕೋಡ್ ಇನ್ಫಾರ್ಮೇಷನ್ಸ್ ನೋಡಿದ್ವಿ. ಸೊ ಇವಾಗ ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಷನ್ಸ್ ಅಥವಾ ಡಿ ಎನ್ ಎ ರೆಪ್ಲಿಕೇಷನ್ ಫೋರ್ಕ್ ಇವೇನಿದ್ದಾವೆ ಈ ವಿಡಿಯೋದಲ್ಲಿ ಇಷ್ಟನ್ನು ನೋಡ್ತೀವಿ ನಾವು. ಸೊ ಇಂಟ್ರೊಡಕ್ಷನ್ಸ್. ಸೊ ಡಿ ಎನ್ ಎ ರೆಪ್ಲಿಕೇಷನ್ ಇಸ್ ಎ ಪ್ರೋಸೆಸ್. DNA synthesizes identical copy itself before cell division. It ensures the termination genetic code in parent cells to daughter cells. ಅಂದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಮ್ಮ ಹತ್ರ ಏನೋ ಒಂದು ಡಾಕ್ಯುಮೆಂಟ್ ಇರುತ್ತೆ, ಆ ಡಾಕ್ಯುಮೆಂಟನ್ನ ನಾವು ಕಾಪಿ ಮಾಡ್ದಲ್ಲ ಇನ್ನೊಬ್ರಿಗೆ ಕೊಡೋದಕ್ಕಾಗೋದಿಲ್ಲ. ಹಂಗೆ ಅವ್ರಿಗೆ ಆ ಡಾಕ್ಯುಮೆಂಟ್ನ ಕೊಡಬೇಕು ಅಂದ್ರೆ ಕಾಪಿ ಮಾಡೇ ಕೊಡಬೇಕು, ಇಲ್ಲ ಏನೋ ಒಂದು ಫಾರ್ಮೆಟಲ್ಲಿ ಕೊಡಬೇಕು. ಸೊ ಅದೇ ಥರ ಇಲ್ಲಿ ನಾವು ನಮ್ಮ ಹತ್ರ ಇರ್ತಕ್ಕಂಥ ಡಿ ಎನ್ ಎ ಏನಿದೆ ಅದು ಡಿ ಎನ್ ಎಯಿಂದ ಕಾಪಿ ಆಗಿತ್ತು ಮತ್ತು ಹೇಗೇನು ಹೊಸದಾಗಿ ಇದಾಗುತ್ತೆ. ಸೊ ಒಂದು ಪೇರೆಂಟಲ್ ಡಿ ಎನ್ ಎಯಿಂದ ಸೊ ಎರಡು ಏನಿದೆ ಡಾಟರ್ಸ್ ಡಿ ಎನ್ ಎ ಬರಬೇಕು. ಸೊ ಇದು ಪೇರೆಂಟಲ್, ಇದು ಡಾಟರ್ಸ್, ಈ ಥರ. ಸೊ ಅಷ್ಟೇ ಎರಡು ಡೆಫಿನೇಷನ್ಸ್. ಡಿ ಎನ್ ಎ ರೆಪ್ಲಿಕೇಷನ್ ಇಸ್ ಅ ಪ್ರೋಸೆಸ್ ಬೈ ವಿಚ್ ಡಿ ಎನ್ ಎ ಸಿಂಥಸೈಸ್ ಇನ್ ಐಡೆಂಟಿಕಲ್ ಕಾಪಿ ಇಟ್ ಸೆಲ್ಫ್ ಬಿಫೋರ್ ದ ಸೆಲ್ ಡಿವಿಷನ್ ಮುಂಚೆಗೆ ಐಡೆಂಟಿಕಲ್ ಕಾಪಿನ ಇದು ಮಾಡಿಕೊಂಡು ಇಟ್ ಎನ್ಶ್ಯೂರ್ ದ ಟರ್ಮಿನೇಷನ್ ಆಫ್ genetic informations. ಸೊ ಎನ್ಶ್ಯೂರ್ ದ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಕೋಡ್ನ ಟ್ರಾನ್ಸ್ಮಿಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ಫಾರ್ಮೇಷನ್ ಫ್ರಮ್ ಪೇರೆಂಟ್ ಸೆಲ್ಸ್ ಔಟ್ ಟು ಡಾಟರ್ ಸೆಲ್ಸ್. ಸೊ ಆ ಇನ್ಫಾರ್ಮೇಷನ್ ಏನಿರುತ್ತಲ್ಲ ಪೇರೆಂಟ್ ಸೆಲ್ಸಿಂದ ಡಾಟರ್ ಸೆಲ್ಸ್ಗೆ ಕ್ಯಾರಿ ಆಗಿ ಹೊಸದಾಗಿ ಒಂದು ಡಾಟರ್ ಸೆಲ್ಸ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಅದಕ್ಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಸೊ ಇದು ಪೇರೆಂಟ್ ಸೆಲ್ಲು, ಸೊ ಇದು ಡಾಟರ್ ಸೆಲ್ಸ್, 2 ಡಾಟರ್ಸ್ ಡಿ ಎನ್ ಎ. ಸೊ ಇದೇನಿದೆ ಡಿ ಎನ್ ಎ ರಿಪ್ಲಿಕೇಷನ್ ಸೆಮಿ ಕನ್ಸರ್ವೇಟಿವ್. ಸೊ ಇಷ್ಟಾಯಿತು. ಸೊ ಡಿ ಎನ್ ಎ ರಿಪ್ಲಿಕೇಷನ್ ಇನ್ ಬೈ ಡೈರೆಕ್ಷನಲ್ಲಿ, ಅಂದರೆ ಎರಡು ಡೈರೆಕ್ಷನಲ್ಲಿ ರಿಪ್ಲಿಕೇಷನ್ಸ್ ಆಗ್ತಕ್ಕಂಥದ್ದು. ಸೊ ಇದು 3' 5' ಲೀಡ್ ಆಗುತ್ತೆ, 5' 3' ಎರಡು ಸೈಡ್ ಹೋಗ್ತಿರುತ್ತೆ. ಬೋತ್ ಸೈಡ್ ಇಲ್ಲ ಯಾರೋ ಮಾರ್ಕಿದೆ ನೋಡಿ, ಬೋತ್ ಸೈಡ್ ಮೂವ್ ಆಗ್ತಿರೋದ್ರಿಂದ ಸೊ ಇದು ಬೈ ಡೈರೆಕ್ಷನಲ್ ರೆಪ್ಲಿಕೇಷನ್ಸ್. DNA replication is called semi-conservative because newly formed daughter molecules contains one parental strand old and one newly synthesized strand. ಅಂದರೆ ಒಂದು ಸ್ಟ್ಯಾಂಡ್ ಏನಿರುತ್ತಲ್ಲ ಹಳೆದಿರುತ್ತೆ, ಇನ್ನೊಂದು ಸ್ಟ್ಯಾಂಡ್ ಏನಿರುತ್ತಲ್ಲ ಅದು ಹೊಸದಿರುತ್ತೆ. ಒಂದು ಹೊಸದು, ಇನ್ನೊಂದು ಹಳೆದು. ಓಲ್ಡ್ ಹೊಸ ನ್ಯೂ. ಸೊ ಅದನ್ನು ನಾವು ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಷನ್ ಅಂತ ಕರಿತೀವಿ. ಇನ್ನು ಮೆಕ್ಯಾನಿಸಮ್ ನೋಡೋದಾದರೆ, ಮೆಕ್ಯಾನಿಸಮಲ್ಲಿ ಇದು ರಿಪ್ಲಿಕೇಷನ್ ಬಬಲ್ ಫಾರ್ಮೇಷನ್ಗೆ ಇದು ರಿಪ್ಲಿಕೇಷನ್ ಸ್ಟೆಪ್ ಅಂಡರ್ ಬರುತ್ತೆ. ಸೊ ಅನ್ವೈಂಡಿಂಗ್ ಆಫ್ ಡಿ ಎನ್ ಎ. ಸೊ ಏನಿದೆ ಡಿ ಎನ್ ಎ ಡಬಲ್ ಹೆಲಿಕ್ಸ್ ಅನ್ವೈಂಡ್ಸ್ ಅಟ್ ದ ಆರಿಜಿನ್ ಆಫ್ ರೆಪ್ಲಿಕೇಷನ್ಸ್. ಎಲ್ಲಿ ರೆಪ್ಲಿಕೇಷನ್ ಆಗ್ತಿರುತ್ತೆ ಅಲ್ಲಿ ಹೆಲಿಕಲೇಸ್ ಎನ್ಸೈಮ್ ಸಪ್ರೇಟ್ ಮಾಡುತ್ತೆ. 2 ಸ್ಟ್ಯಾಂಡ್ನ ಸಪ್ರೇಟ್ ಮಾಡಿಬಿಟ್ಟು ಈಚ್ ಆಕ್ಟ್ ಆಸ್ ಟೆಂಪ್ಲೇಟ್. ಸೊ ಟೆಂಪ್ಲೇಟ್ ಫಾರ್ಮೇಷನ್ ಆಗಿ ಸಪ್ರೇಷನ್ ಆಗಿಬಿಟ್ಟು ಸಿಂಥಟೈಸ್ ಇಸ್ ದ ನ್ಯೂಲಿ ಕಾಂಪ್ಲಿಮೆಂಟ್ರಿ ಸ್ಟ್ಯಾಂಡ್ಸ್ ಆಗುತ್ತೆ. ಸೊ ಬೇಸ್ಡ್ ಆನ್ ಪೇರಿಂಗ್ ಆಫ್ Chargaff rules, adenine pair with thymine, guanine pair with cytosine. So related pair ಆಗುತ್ತೆ. Synthesis of new strand DNA polymerase and 5'3' direction. Complementary nucleotides added with according to the template sequence. So complementary nucleotide ಏನಿರುತ್ತೆ according to template sequence ಗೆ ಆಡ್ ಆಗ್ತಾ ಹೋಗುತ್ತೆ. In a formation of daughter DNA molecules, replication continues until the copy are formed. ಸೊ ಎಷ್ಟು ನಮಗೆ ಈಗ ಒಂದು ಜೆರಾಕ್ಸ್ ಪ್ರಿಂಟಿಂಗ್ ಕೊಟ್ಟಾಗ ಕಂಪ್ಲೀಟ್ ಜೆರಾಕ್ಸ್ ಆದಮೇಲೆ ತಾನೇ ಮಿಷಿನ್ ಸ್ಟಾಪ್ ಹೋಗೋದು, ಅದೇ ಥರ ರಿಪ್ಲಿಕೇಷನ್ ಕಂಟಿನ್ಯೂ ಆಗ್ತಿರುತ್ತೆ. ಇಲ್ಲಿ ಕಾಪಿ ಕಂಪ್ಲೀಟ್ ಆಗೋವರೆಗೂ ಈಚ್ ಡಾಟರ್ ಡಿ ಎನ್ ಎ ಕಂಟಿನ್ಯೂಸ್. ಒನ್ ಪೇರೆಂಟಲ್ ಸ್ಟ್ಯಾಂಡ್ಸ್, ಒನ್ ನ್ಯೂಲಿ ಸಿಂಥಸೈಸ್ಡ್ ಸ್ಟ್ಯಾಂಡ್ಸ್. ಎನ್ಸ್ ರಿಪ್ಲಿಕೇಷನ್ ಟರ್ಮ್ಡ್ ಆಸ್ ಸೆಮಿ ಕನ್ಸರ್ವೇಟಿವ್. ಸೊ ಅದಕ್ಕೆ ಏನಿದೆ ಸೆಮಿ ಕನ್ಸರ್ವೇಟಿವ್ ಅಂತ ಕರಿತೀವಿ. ಇನ್ನು ಸಿಗ್ನಿಫಿಕೆನ್ಸ್ ನೋಡಿದ್ರೆ ಎನ್ಶ್ಯೂರ್ ಅಕ್ಯುರೇಟ್ ಟರ್ಮಿನೇಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್ಸ್. ಯಾಕೆಲ್ಲ ಇದು ರಿಪ್ಲಿಕೇಷನ್ ಆಗಬೇಕಂದ್ರೆ ಅಕ್ಯುರೇಟ್ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್, ಅಕ್ಯುರೇಟ್ ಟ್ರಾನ್ಸ್ಫರ್ ಆಗೋದಕ್ಕೆ, ಮೇಂಟೈನ್ ದ ಜೆನೆಟಿಕ್ ಸ್ಟೆಬಿಲಿಟಿ ಮೇಂಟೈನ್ ಮಾಡೋದಕ್ಕೆ, ಪ್ರೊಡ್ಯೂಸ್ ದ ಐಡೆಂಟಿಕಲ್ ಡಾಟರ್ಸ್ನಿಂದ ಪ್ರೊಡ್ಯೂಸ್ ಮಾಡೋದಕ್ಕೆ ಎಸೆನ್ಷಿಯಲ್ ಫಾರ್ ಗ್ರೋತ್, ರಿಪೇರ್ ಆ್ಯಂಡ್ ರಿಪ್ರೊಡಕ್ಷನ್ಗೆ ತುಂಬ ಎಸೆನ್ಷಿಯಲ್ ಇದು. ನೆಕ್ಸ್ಟು ಡಿ ಎನ್ ಎ ರೆಪ್ಲಿಕೇಷನ್ಸ್. ಸೊ ಅದೇನಿದೆ ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಷನ್ಸ್. ಇದು ಸ್ವಲ್ಪ ಡೀಟೇಲ್ ಆಗಿ ಡಿ ಎನ್ ಎ ರೆಪ್ಲಿಕೇಷನ್ಸ್ ಬಗ್ಗೆ ನೋಡೋಣ. ಸೇಮ್ ಏನಿದೆ ಅದೇ ಥರನೇ. ಸೊ ಒಂದು ಡಿ ಎನ್ ಎ ಮಾಲಿಕ್ಯೂಲಿಂದ 2 ಡಾಟರ್ಸ್ ಡಿ ಎನ್ ಎ ಮಾಲಿಕ್ಯೂಲ್ ಆಗಿ ಅದು ಹೊಸದಾಗಿ ಇದಾಗ್ತಕ್ಕಂಥದ್ದು ಅದೇನಿದೆ ಈ ಎಸ್ ಫೇಸಲ್ಲಿ ಆಗುತ್ತೆ. ಸೊ ಡೆಫಿನೇಷನ್.
ಸೇಮ್ ಅದೇ ಡೆಫಿನೇಷನ್ ಇದು. ಡಿ ಎನ್ ಎ ರೆಪ್ಲಿಕೇಶನ್ ಡಿಫೈನ್ ಆಸ್ ಅ ಪ್ರೋಸೆಸ್ ಆಫ್ ಸಿಂಥಸಿಸ್ ಆಫ್ ಡಿ ಎನ್ ಎ ಫ್ರಮ್ a parent's DNA molecules resulting in the formation of two identical daughter's DNA molecules. ಸೊ ನೆಕ್ಸ್ಟ್ ಆರಿಜಿನ್ ಆಫ್ ರೆಪ್ಲಿಕೇಶನ್ಸ್, ಎಲ್ಲೆಲ್ಲ ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ರೆಪ್ಲಿಕೇಶನ್ ರ್ಯಾಂಡಮ್ ಆಗಿ ಎಲ್ಲೂ ಸ್ಟಾರ್ಟ್ ಆಗೋದಿಲ್ಲ, ಅದಕ್ಕಿಂತ ಸ್ಪೆಸಿಫಿಕ್ ಆಗಿ ಆರಿಜಿನ್ ಇರ್ತವೆ. ಸೊ ಅದರಲ್ಲಿ ಪ್ರೋಕ್ಯಾರಿಯೋಟ್ಸಲ್ಲಿ ಒಂದು ಆರಿಜಿನ್ ಇರುತ್ತೆ, ಒಂದು ಆರಿಜಿನ್ ಇರುತ್ತೆ ಪ್ರೋಕ್ಯಾರಿಯೋಟ್ಸಲ್ಲಿ. ಯೂಕ್ಯಾರಿಯೋಟ್ಸಲ್ಲಿ ಮಲ್ಟಿಪಲ್ ಆರಿಜಿನ್ಸ್ ಇರ್ತವೆ, ಅಂದರೆ ತುಂಬ ಕಡೆ ಆರಿಜಿನ್ಸ್ ಇರ್ತವೆ, ಇಲ್ಲಾಂದರೆ ಸ್ಟಾರ್ಟ್ ಆಗುತ್ತೆ. ಸೊ ಸೈಲೆಂಟ್ ಫೇಸಸ್ ನೋಡಿದರೆ ಅದರಲ್ಲಿ 3 ಫೇಸಸ್ ಬರುತ್ತೆ. 3 ಫೇಸಸ್ಸಲ್ಲಿ ಸೆಮಿ ಕನ್ಸರ್ವೇಟಿವ್ ಒಂದು, ಬೈಲ್ಯಾಟ್ರಲ್, ಸೆಮಿ ಡಿಸ್ಕಂಟಿನ್ಯೂಸ್ 3 ಥರ. ಸೊ ಅದರಲ್ಲಿ ಸೆಮಿ ಕನ್ಸರ್ವೇಟಿವ್ನಲ್ಲಿ ಈಚ್ ಡಾಟರ್ ಡಿ ಎನ್ ಎ ಕಂಟೈನ್ಸ್ ಓಲ್ಡ್ ಸ್ಟ್ಯಾಂಡ್ ಒಂದು, ಹೊಸ ಸ್ಟ್ಯಾಂಡ್ ಒಂದು ಬರುತ್ತೆ. ಬೈಲ್ಯಾಟ್ರಲ್ಲಿ ರಿಪ್ಲಿಕೇಶನ್ ಪ್ರೊಸೀಡ್ ಬೋತ್ ಡೈರೆಕ್ಷನ್, ಎರಡು ಸೈಡು ಹೋಗ್ತಿರುತ್ತೆ, ಅಂದರೆ ಈ ಸೈಡು ಹೋಗ್ತಿರುತ್ತೆ, ಈ ಸೈಡು ಹೋಗ್ತಿರುತ್ತೆ. ರಿಪ್ಲಿಕೇಶನ್ ಎರಡು ಸೈಡ್ ಹೋಗ್ತಿರುತ್ತೆ, ಸೊ ಅದು ಬೈ ಡೈರೆಕ್ಷನಲ್ಲು. ಸೊ ಸೆಮಿ ಡಿಸ್ಕಂಟಿನ್ಯೂಸ್, ಲೀಡಿಂಗ್ ಸ್ಟ್ಯಾಂಡ್ ಸಿಂಥಸೈಸ್ ಕಂಟಿನ್ಯೂಸ್ಲಿ, ಲ್ಯಾಗಿಂಗ್ ಸ್ಟ್ಯಾಂಡ್ ಡಿಸ್ಕಂಟಿನ್ಯೂಸ್, ಅಂದರೆ ಇದು ವೈ ಶೇಪಲ್ಲಿ ಬರುತ್ತೆ. ಸೊ ಏನಿದೆ ಇದು ಲೀಡಿಂಗ್ ಸ್ಟ್ಯಾಂಡ್ ಅಂತ ಕಂಡ್ರೆ, ಇನ್ನೊಂದು ಲ್ಯಾಗಿಂಗ್ ಸ್ಟ್ಯಾಂಡ್ ಅಂತ ಕರೆದ್ರೆ, ಸೊ ಇದು ಡಿಸ್ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಇದು ಸ್ಟಾಪ್ ಆಗುತ್ತೆ. ಬಟ್ ಇದೇನಿದೆ ಇದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ ಲೀಡಿಂಗ್ ಸ್ಟ್ಯಾಂಡ್. ಸೊ ಅದನ್ನು ನಾವು ಸೆಮಿ ಡಿಸ್ಕಂಟಿನ್ಯೂಸ್ ಅಂತ ಕರಿತೀವಿ. ನೆಕ್ಸ್ಟು ರಿಕ್ವೈರ್ಮೆಂಟ್ಸ್ ಏನೇನು ಬೇಕಂತ ನೋಡಿದ್ರೆ ಸಬ್ಸ್ಟ್ರೇಟ್ಸ್. ಸೊ ಅದರಲ್ಲಿ ಡಿ ಎ ಟಿ ಪಿ ಬೇಕು, ಜಿ ಟಿ ಪಿ, ಸಿ ಟಿ ಪಿ, ಟಿ ಟಿ ಪಿ, ಇವೆಲ್ಲ ಎನರ್ಜಿ ಸೋರ್ಸ್ ಆಗಿ ಬೇಕು ನಮಗೆ. ಎನ್ಸೈಮ್ಸ್ ನೋಡೋದಾದರೆ ಡಿ ಎನ್ ಎ ಹೆಲಿಕಲೈಸನ ಎನ್ಸೈಮ್ ಬೇಕು, ಡಿ ಎನ್ ಎ ಪಾಲಿಮರೈಸನ ಎನ್ಸೈಮ್ ಬೇಕು, ಪ್ರೈಮರೈಸನ ಎನ್ಸೈಮ್ ಬೇಕು, ಡಿ ಎನ್ ಎ ಲೈಗೇಸನ ಎನ್ಸೈಮ್ ಬೇಕು, ಡಿ ಎನ್ ಎ ಟೋಪೋಐಸೋಮರೈಸನ ಎನ್ಸೈಮ್ ಬೇಕು, ಎಸ್ ಎಸ್ ಬಿ ಪ್ರೋಟೀನ್ಸ್ ಬೇಕು, ಆರ್ ಎನ್ ಎ ಪ್ರೈಮರ್ ಬೇಕು. ಸೊ ಏನಿದೆ ಸ್ಟೆಪ್ಸ್ ಅಥವಾ ಈವೆಂಟ್ಸ್ ಆಫ್ ಡಿ ಎನ್ ಎ ರೆಪ್ಲಿಕೇಶನ್ಸ್ ಅಂತ ನೋಡಿದ್ರೆ, ಸೊ ಯಾವೆಲ್ಲ ಸ್ಟೆಪ್ಸ್ ಬರುತ್ತೆ ಇದರಲ್ಲಿ ಅಂದರೆ, ಫಸ್ಟ್ನೇದು ಇನಿಷಿಯೇಷನ್ಸ್. ರಿಪ್ಲಿಕೇಶನ್ ಸ್ಟಾರ್ಟ್ ಇನ್ ಎ ಆರಿಜಿನ್ ಆಫ್ ರಿಪ್ಲಿಕೇಶನ್ಸ್, ಯಾವ ಆರಿಜಿನಲ್ಲಿ ರಿಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಂತ ಇರುತ್ತೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿತ್ತು ಡಿ ಎನ್ ಎ ಹೆಲಿಕಲೈಸ್ ಎನ್ಸೈಮ್ ಏನಿದೆ ಅದು ಅನ್ವೈಂಡ್ ಆಫ್ ಡಬಲ್ ಹೆಲಿಕ್ಸ್. ಸೊ ಡಿ ಎನ್ ಎ ಹೆಲಿಕಲೈಸ್ ಆ್ಯಕ್ಟ್ ಮಾಡಿದಾಗ ಇದ್ರ ಮೇಲೆ ಅನ್ವೈಂಡ್ ಆಗುತ್ತೆ, ಸೊ ಅಂದರೆ ಸ್ಪ್ಲಿಟ್ ಆಗೋದು, ಅನ್ವೈಂಡ್ ಆಗುತ್ತೆ. ನೆಕ್ಸ್ಟು ರಿಪ್ಲಿಕೇಶನ್ ಬಬಲ್ಸ್ ಆ್ಯಂಡ್ ರಿಪ್ಲಿಕೇಶನ್ ಫೋಕ್ಸ್ ಏನಿದೆ ಫಾರ್ಮ್ ಮಾಡುತ್ತೆ. ರಿಪ್ಲಿಕೇಶನ್ ಬಬಲ್ಸ್ ಅಂದರೆ ದಿಸ್ ಇಸ್ ರಿಪ್ಲಿಕೇಶನ್ ಬಬಲ್ಸ್. ಸೊ ಇದೇನಿದೆ ಇದು ರಿಪ್ಲಿಕೇಶನ್ ಬಬಲ್ಸ್. ಸೊ ಇದರಲ್ಲಿ ಇದು ಬೋತ ಸೆಮಿ ಡಿಸ್ಕಂಟಿನ್ಯೂಸ್. ಸೊ ಅಂದರೆ ಲೀಡಿಂಗ್ ಸ್ಟ್ಯಾಂಡ್ ಏನಿರುತ್ತೆ ಅದು ಹೋಗ್ತಾ ಇರುತ್ತೆ, ಲ್ಯಾಗಿಂಗ್ ಸ್ಟ್ಯಾಂಡಲ್ಲಿ ಅದು ಡಿಸ್ಕಂಟಿನ್ಯೂ ಆಗ್ತಿರುತ್ತೆ. ಸೊ ಇದನ್ನು ಸೆಮಿ ಡಿಸ್ಕಂಟಿನ್ಯೂಸ್ ಅಂತ ಕರಿತೀವಿ. ಸೊ ಬಬಲ್ ಫಾರ್ಮೇಷನ್ ಮಾಡುತ್ತೆ. ಬಬಲ್ಸ್ ಆದಮೇಲೆ ಇನ್ನೊಂದು ರಿಪ್ಲಿಕೇಶನ್ ಫೋರ್ಕ್ನ ಫ್ರಾಗ್ಮೆಂಟೇಷನ್ ಮಾಡುತ್ತೆ, ಅಂದರೆ ರಿಪ್ಲಿಕೇಶನ್ ಫೋರ್ಕ್ ಇಲ್ಲಿದೆ. ದಿಸ್ ಈಸ್ ರಿಪ್ಲಿಕೇಶನ್ ಫೋರ್ಕ್. ಸೊ ಅಲ್ಲಿರೋದು ಇಲ್ಲಿರೋದು. ಸೊ ಏನಿದೆ ಡಿ ಎನ್ ಎ ಹೆಲಿಕೇಸ್ ಅನ್ನೋ ಎನ್ಸೈಮ್ ಏನಿದೆ ಇದು ಎನ್ಸೈಮ್ ಆ್ಯಕ್ಟ್ ಮಾಡಿಬಿಟ್ಟು ಡಿ ಎನ್ ಎ ಟೋಪೋಮರೇಸ್ ಅನ್ನೋ ಎನ್ಸೈಮು ಒಂದು ಸ್ಟ್ಯಾಂಡ್ನ ಹಿಂಗೆ ಅನ್ವೈಂಡಿಂಗ್ ಮಾಡುತ್ತೆ. ಸೊ ಈ ಥರ ಅನ್ವೈಂಡಿಂಗ್ ಮಾಡಿದಾಗ ಸೊ ಅದರಲ್ಲಿ ಎರಡು ಹೀಗೆ ಹೋಗಬೇಕು. ಸೊ ಎರಡು ಹೀಗೆ ಹೋಗೋದನ್ನು ಮುಂದೆ ಎಲ್ಲೂ ಹೋಗಿ ಇದು ಹಿಂಗೆ ಆಗಬಾರ್ದು ಅನ್ನೋ ರೀಸನ್ಗೆ ಈ ಎಸ್ ಎಸ್ ಬಿ ಅನ್ನೋ ಪ್ರೋಟೀನ್ ಏನಿದೆ ಇದು ಸ್ಟೆಬಿಲೈಸ್ ಮಾಡುತ್ತೆ. ಮೀನ್ಸ್ ಇದು ಡಬಲ್ ಇದ್ದಾಗ ಸ್ಟ್ರಾಂಗಾಗಿ ಗಟ್ಟಿಯಾಗಿರುತ್ತೆ, ಸ್ಪ್ಲಿಟ್ ಮಾಡಿಬಿಟ್ಟು ಎರಡು ಲೂಸ್ ಆಗಿಬಿಟ್ಟು ಸೊ ಇದು ಕೆಳಗಡೆ ಬೀಳ್ದಲ್ಲೇ ಅಥವಾ ಕಾಯಿಲ್ ಶೇಪಲ್ಲಿ ಆಗದಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಎಸ್ ಎಸ್ ಬಿ ಪ್ರೋಟೀನ್ ಮಾಲಿಕ್ಯೂಲ್ಸ್ ಏನಿದ್ದಾವೆ ಇವು ಬಂದುಬಿಟ್ಟು ಎಸ್ ಎಸ್ ಬಿ ಪ್ರೋಟೀನ್ ಮಾಲಿಕ್ಯೂಲ್ಸ್ ಬಂದುಬಿಟ್ಟು ಸ್ಟ್ಯಾಂಡ್ ತೊಗೊಳುತ್ತೆ, ಒಂದು ಸ್ವಲ್ಪ ಸಪೋರ್ಟಿವ್ ಆಗಿರ್ತವೆ. ಸೊ ನೆಕ್ಸ್ಟ್ ಸ್ಟೆಪ್ಸ್ ಏನಂತ ನೋಡೋಣ ಈಗ. ಸೊ ನೆಕ್ಸ್ಟು ಅನ್ವೈಂಡಿಂಗ್ ಅಥವಾ ಸ್ಟೆಬಿಲೈಸೇಷನ್. ಹೆಲಿಕಲಿ ಸಪ್ರೇಟ್ ಡಿ ಎನ್ ಎ ಎಸ್ ಎಸ್ ಬಿ ಪ್ರೋಟೀನ್ ಕೀಪ್ ಸ್ಟ್ಯಾಂಡ್ಸ್ ಫಾರ್ ಅಪಾರ್ಟ್, ಅಂದರೆ ಈ ಸೈಡ್ ಎಸ್ ಎಸ್ ಬಿ ಇಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ವಲ್ಲ ಅದು. ನೆಕ್ಸ್ಟು ಟೋಪೋ ಐಸೋಮರೇಸ್ ರಿಮೂವ್ ದ ಸೂಪರ್ ಕಾಯಿಲ್ಸ್. ಸೊ ಇದೇನಿದೆಯಲ್ಲ ಇದು ಈ ಟೋಪೋ ಐಸೋಮರೇಸ್ ಏನಿದೆ ಇದು ಈ ಡಿ ಎನ್ ಎ ಹಿಂಗೆ ಹೋಗ್ತಾ ಏನಿದೆ ಇದು ಕಾಯಿಲ್ ಆಗುತ್ತೆ, ಹಿಂಗೆ ಕಾಯಿಲ್ ಆಗದಲ್ಲೇ ಇರಲಿ ಅಂತೇಳಿ ಅದನ್ನ ರಿಮೂವ್ ಮಾಡೋದಕ್ಕೆ ಸ್ಟ್ರೈಟಾಗಿ ಹಿಂಗೆ ಹೋಗಲಿ ಅಂತ ಅದು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕದು ನೆಕ್ಸ್ಟ್ ಪ್ರೈಮರ್ ಫಾರ್ಮೇಷನ್. ಪ್ರೈಮರೈಸ್ ಸಿಂಥಸೈಸ್ ಅನ್ನೋ ಎನ್ಸೈಮ್ ಏನಿದೆ ಅದು ಶಾರ್ಟ್ ಆರ್ ಎನ್ ಎ ಪ್ರೈಮರ್ಸ್ನ ಫಾರ್ಮ್ ಮಾಡುತ್ತೆ. ಓನ್ಲಿ ಒನ್ ಪ್ರೈಮರ್ ಲೀಡೆಡ್ ಫಾರ್ ಸ್ಟ್ಯಾಂಡಿಂಗ್ ಪ್ಯಾಟ್. ಲ್ಯಾಗಿಂಗ್ ಸ್ಟ್ಯಾಂಡ್ಗೆ ಮೆನಿ ಆಫ್ ಪ್ರೈಮರ್ಸ್ ಬೇಕು. ಸೊ ಡಿ ಎನ್ ಎ ಸಿಂಥಸೈಸ್ ಏನಾಗುತ್ತೆ ಅದು ಯಾವಾಗಲೂ 5 days 3 days ರಿಡೈರೆಕ್ಷನ್ ಲೀಡ್ ಆಗುತ್ತೆ. ಲೀಡಿಂಗ್ ಸ್ಟ್ಯಾಂಡ್ ಕಂಟಿನ್ಯೂಸ್ ಸಿಂಥಸಿಸ್ ಆಗ್ತಿರುತ್ತೆ, ಲ್ಯಾಗಿಂಗ್ ಸ್ಟ್ಯಾಂಡು ಡಿಸ್ಕಂಟಿನ್ಯೂ ಆಗ್ತಾ ಬಂದುಬಿಡುತ್ತೆ.
ಸೊ ಜಾಯ್ನಿಂಗ್ ಫ್ರಾಗ್ಮೆಂಟ್ಸ್ ಏನಿರುತ್ತೆ RNA ಪ್ರೈಮರ್ಸ್ ರಿಮೂವ್ ಮಾಡ್ತವೆ, DNA ಫ್ರಾಗ್ಮೆಂಟ್ಸ್ ಪಾಲಿಮರೈಸ್ ಫಿಲ್ ದ ಗ್ಯಾಪ್ನ ಫಿಲ್ ಮಾಡ್ಕೊಂಡು DNA ಲೈಗೇಸ್ ಜಾಯ್ನ್ ಆಗಿ ಉಳಿಯೋ ಫ್ರಾಗ್ಮೆಂಟ್ಸ್ ಏನಿದೆ ಕಂಟಿನ್ಯೂ ಸ್ಟ್ಯಾಂಡ್ ಆಗುತ್ತೆ. ಮೀನ್ಸ್ ಅಲ್ಲಿರೋ ಪಾಯಿಂಟ್ಸ್ ಏನಂದರೆ ಇಲ್ಲಿದೆ ನೋಡಿ. ಸೊ ಅಂದರೆ ಲೀಡಿಂಗ್ ಸ್ಟ್ಯಾಂಡ್ ಇದು. ಈ ಲೀಡಿಂಗ್ ಸ್ಟ್ಯಾಂಡಲ್ಲಿ ಒಂದೇ ಒಂದು RNA ಪ್ರೈಮರ್ ಬೇಕು, ಪ್ರೈಮರ್ ಒಂದೇ ಸಾಕು. ಬಟ್ ಲ್ಯಾಗಿಂಗ್ ಸ್ಟ್ಯಾಂಡಲ್ಲಿ ಹಂಗಿಲ್ಲ, 1 2 3 ಆಲ್ರೆಡಿ ಇಲ್ಲಿ 3 ಪ್ರೈಮರ್ಸ್, 3ಕ್ಕಿಂತ ಜಾಸ್ತಿ ಬೇಕಾಗ್ತದೆ. ಸೊ ಮೆನಿ ಪ್ರೈಮರ್ಸ್ ಬೇಕಾಗುತ್ತವೆ. ಸೊ ಅದೇ ಇದು. ಸೊ ಈ ಲೀಡಿಂಗ್ ಸ್ಟ್ಯಾಂಡ್ ಏನಿರುತ್ತೆ ಇದು ಕಂಟಿನ್ಯೂಸ್ ಆಗಿ ಇದಾಗ್ತಾನೆ ಇರುತ್ತೆ, ರಿಪ್ಲಿಕೇಷನ್ ಆಗ್ತಿರುತ್ತೆ. ಬಟ್ ಈ ಲ್ಯಾಗಿಂಗ್ ಸ್ಟ್ಯಾಂಡ್ ಏನಿದೆ ಇದು ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ ಸಮ್ಟೈಮ್ಸ್ಗೆ. ಸೊ ಅದು ರಿಪ್ಲಿಕೇಷನ್ ಅಥವಾ ರಿಪ್ಲಿಕೇಷನ್ ಫೋಕ್ ಅಂತ ಕೇಳಿದ್ರು ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಸಾಕಾಗುತ್ತೆ. ಇನ್ನು ಸಿಗ್ನಿಫಿಕೆನ್ಸ್ ಎನ್ಸೈಮ್ಸ್ ಏನೇನು ಮಾಡ್ತವೆ ಅಂತ ಇಂಪಾರ್ಟೆಂಟ್ ಎನ್ಸೈಮ್ಸ್ ಕೇಳಿದರೆ 3 ಮಾರ್ಕ್ಸಿಗೆ. ಎನ್ಸೈಮ್ಸ್ ಅಥವಾ ಫಂಕ್ಷನ್ಸ್ ನೋಡಿದರೆ DNA ಎಲಿಕಲೈಸ್ ಅನ್ವೈಂಡ್ ದ DNA ಎಲಿಕಲೈಸ್ ಏನಿರುತ್ತೆ DNAನ ಸ್ಪ್ಲಿಟ್ ಮಾಡುತ್ತೆ. ಪ್ರೈಮರ್ಸ್ ಏನಿದೆ RNA ಪ್ರೈಮರ್ನ ಸಿಂಥಟೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ DNA ಪ್ರೈಮರೈಸ್ ಅನ್ನೋ ಎನ್ಸೈಮ್ ಏನಿದೆ ಸಿಂಥಸಿಸ್ ಆಫ್ ನ್ಯೂಲಿ ಹೊಸ DNA ಸಿಂಥಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. DNA ಲೈಗೇಸ್ ಏನಿದೆ ಜಾಯಿನ್ಸ್ ದ DNA ಫ್ರಾಗ್ಮೆಂಟ್ಸ್, ಲೈಗೇಸ್ ಜಾಯಿನ್ ಮಾಡೋದಕ್ಕೆ. ಟೋಪೋ ಐಸೋಮರೇಸ್ ಏನೇ ರಿಮೂವ್ ದ ಸೂಪರ್ ಕಾಯಿಲಿಂಗ್, ಅಂದರೆ ಈ ಥರ ಕಾಯಿಲಿಂಗ್ ಆಗೋದನ್ನ ರಿಮೂವ್ ಮಾಡುತ್ತೆ. ಸೊ ನೆಕ್ಸ್ಟ್ SSP ಪ್ರೋಟೀನ್ ಏನಿದೆ ಸ್ಟೆಬಿಲೈಸ್ ಸ್ಟ್ಯಾಂಡ್ ಪಾರ್ಟ್, ಹಿಂಗೆ ಸ್ಪ್ಲಿಟ್ ಆದಾಗ ಸೊ ಇದಕ್ಕೆ ಸ್ಟೆಬಿಲೈಸೇಷನ್ಗೆ SSP ಪ್ರೋಟೀನ್ಸ್ ಹ್ಯಾಕ್ ಮಾಡುತ್ತೆ, ಅಂದರೆ ಸಪೋರ್ಟಿಗೆ ನಿಂತ್ಕೊಳುತ್ತೆ. ಇನ್ಹಿಬಿಟರ್ಸ್ ಆಫ್ DNA ರೆಪ್ಲಿಕೇಷನ್ಸಲ್ಲಿ ಸೈಟೋಬ್ಯಾರ್ಮಿನ್, ವರ್ಡಾಬಿನ್, ಸೊ ಈ ಥರ ತುಂಬ ಬರ್ತವೆ. ಸೊ ಅದು ಯಾವ್ದು ಅಂತೇಳಿ ನೋಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಅಥವಾ ನೋಟ್ಸ್ ಮಾಡ್ಕೊಂಡಾದ್ರು ಮಾಡ್ಕೊಳ್ಳಿ. ಯಾವನು ಗೊತ್ತಿರೋ ಅಂತ ಒಂದು 4-5 ಗ್ಯಾಪ್ನ ಇಟ್ಕೊಂಡು 4 ಗ್ಯಾಪ್ನ ಇಟ್ಕೊಂಡ್ರೆ ಸಾಕು. ಸೊ ಇವೆಲ್ಲ ವರ್ಡ್ಸ್ಗಳು ಬರೋದೇ ಕಷ್ಟ. ಸಿಗ್ನಿಫಿಕೆನ್ಸ್ ಎನ್ಶ್ಯೂರ್ ದ ಜೆನೆಟಿಕ್, ಅಂದರೆ ಇಂಪಾರ್ಟೆನ್ಸ್ ಆಫ್ ದಿಸ್ ರಿಪ್ಲಿಕೇಷನ್ಸ್, ಎನ್ಶ್ಯೂರ್ ದ ಜೆನೆಟಿಕ್ ಕಂಟಿನ್ಯೂಟಿ. ಸೊ ಒಬ್ಬರಿಂದ ಒಬ್ರಿಗೆ ಹೋಗ್ತಕ್ಕಂಥದ್ದು ಏನಿದೆ ಸೊ ನೀಟಾಗಿ ಹೋಗಿ ಅಂತ. ಎಸೆನ್ಷಿಯಲ್ ಫಾರ್ ಗ್ರೋತ್ ಆ್ಯಂಡ್ ರಿಪೇರ್, ಸೊ ಏನಿದೆ ಸೆಲ್ಸ್ ಗ್ರೋತ್ ಆಗೋದಕ್ಕೆ ಮತ್ತು ರಿಪೇರ್ ಆಗೋದಕ್ಕೆ ತುಂಬ ಎಸೆನ್ಷಿಯಲ್ ಆಗಿದೆ ಇದು. ಪ್ರೊಡ್ಯೂಸಸ್ ದ ಐಡೆಂಟಿಕಲ್ ಡಾಟರ್ ಸೆಲ್ಸ್, ಸೊ ಐಡೆಂಟಿಕಲ್ ಡಾಟರ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮೇಂಟೈನ್ ದ ಕ್ರೋಮೋಸೋಮ್ ನಂಬರ್ನ ಮೇಂಟೈನ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಅಷ್ಟು ಏನಿದೆ DNA ಆಯಿತು. ಸೊ ಅದು ಎನ್ಸೈಮ್ಸ್ ಅಲ್ಲೇ ನೋಡ್ಕೊಂಡಿದ್ವಿ. ರಿಪ್ಲಿಕೇಷನ್ ಫೋರ್ಕ್ ಅಂತ ಕೇಳಿದ್ರು ಅದು ಫೋರ್ಕ್ ಕೆಳಗಡೆ ಇದೆ ಡಯಾಗ್ರಾಮ್ ಹಾಕಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೆದ್ರೆ ಸಾಕು. ರಿಪ್ಲಿಕೇಷನ್ ಫೋರ್ಕ್ ಇಸ್ ಅ ವೈ ಶೇಪ್ಡ್ ರೀಜನ್ ಫಾರ್ಮ್ಡ್ ಆಫ್ DNA ಡಬಲ್ ಹೆಲಿಕ್ಸ್ ಅನ್ವೈಂಡ್ ಡ್ಯೂರಿಂಗ್ ದ ರೆಪ್ಲಿಕೇಷನ್ಸ್, ಅಂದರೆ DNA ಡಬಲ್ ಹೆಲಿಕ್ಸ್ ಅನ್ವೈಂಡ್ ಮಾಡುತ್ತೆ ಡ್ಯೂರಿಂಗ್ ರೆಪ್ಲಿಕೇಷನ್ ಆಗಬೇಕಾದ್ರೆ. ಆ್ಯಕ್ಟಿವ್ ಸೈಟ್ಸ್ ವಿತ್ DNA ಸ್ಟ್ಯಾಂಡ್ ವಿತ್ ಸಿಂಥಟೈಸ್ ಏನಿದೆ DNA ಜೊತೆ ಸ್ಟ್ಯಾಂಡ್ ಮಾಡುತ್ತೆ. ಫಾರ್ಮೇಷನ್ ಆಫ್ ರೆಪ್ಲಿಕೇಷನ್ ಫೋರ್ಕ್, ರೆಪ್ಲಿಕೇಷನ್ ಬಿಗಿನ್ ವಿತ್ ಆರಿಜಿನ್ ಆಫ್ ರೆಪ್ಲಿಕೇಷನ್ಸ್ ಬಿಗಿನ್ ಆಗಿ DNA ಎಲಿಕಲೈಸ್ ಅನ್ನೋ ಎನ್ಸೈಮ್ ಅನ್ವೈಂಡ್ ಮಾಡ್ಕೊಳ್ಳುತ್ತೆ. ಅಲ್ಲಿಂದ ರೆಪ್ಲಿಕೇಷನ್ ಬಬಲ್ ಫಾರ್ಮೇಷನ್ ಆಗುತ್ತೆ. ಬಬಲ್ ಫಾರ್ಮೇಷನಿಂದ ರೆಪ್ಲಿಕೇಷನ್ ಫೋರ್ಕು ಫಾರ್ಮೇಷನ್ ಆಗಿರುತ್ತೆ. ಫೋರ್ಕ್ ಫಾರ್ಮೇಷನ್ ಆದಮೇಲೆ ಎಲಿಕೇಷನ್ ಎನ್ಸೈಮ್ಸ್ ಪ್ರೈಮರ್ಸ್ ಸಬ್ಟೈಲ್ಸ್. ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದು ಏನಿದೆಯಲ್ಲ ಸಾಫ್ಟ್ ಟಾಪಿಕ್ ಸೇಮ್ ಈ ಡಯಾಗ್ರಾಮ್ ಹಾಕಿ ಈ ಡಯಾಗ್ರಾಮ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಬಂದರೆ ಸಾಕು. ಸೊ ಇಷ್ಟು ಏನಿದೆ DNA ರೆಪ್ಲಿಕೇಷನ್ಸು, ಸೆಮಿಕನ್ಸರ್ವೇಟಿವ್ ರೆಪ್ಲಿಕೇಷನ್ಸು, ಎನ್ಸೈಮ್ ಯೂಸ್ಡ್ ಇನ್ ರೆಪ್ಲಿಕೇಷನ್ಸ್, ಇನ್ಹಿಬಿಟರ್ಸ್ ಇನ್ ರೆಪ್ಲಿಕೇಷನ್ಸು. ಸೊ ಓವರಾಲ್ ರೆಪ್ಲಿಕೇಷನ್ಸ್ ಏನಿದೆ ಇದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.